ಆಸೆ ಕನಸುಗಳನ್ನು ಹೊತ್ತು ಕಟ್ಟಿದಂತಹ ಕಟ್ಟಡ ಆಕಸ್ಮಿಕವಾಗಿ ಕುಸಿದ್ರೆ ಹೇಗಾಗ್ಬೇಡ ಹೇಳಿ. ರಾಯಚೂರಿನಲ್ಲಿ 4 ಅಂತಸ್ತಿನ ಕಟ್ಟಡ ಭಾರಿ ಸುರಿತಾ ಇರುವಂತಹ ಮಳೆಗೆ ಪಕ್ಕದ ಬಿಲ್ಡಿಂಗ್ಗೆ ವಾಲ್ಕೊಂಡ್ಬಿಟ್ಟಿದೆ. ಇದರಿಂದ ಅಕ್ಕಪಕ್ಕದ ಮನೆಯವರು ಆತಂಕಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ಮಾಲೀಕ ಸ್ವಯಂ ಪ್ರೇರಿತರಾಗಿ ತಮ್ಮ ಕಟ್ಟಡ ತೆರವು ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ. ಇದರ ಡೀಟೇಲ್ಸ್ ಇಲ್ಲಿದೆ. ರಾಯಚೂರಿನಲ್ಲಿ ತಪ್ಪಿದ ದೊಡ್ಡ ದುರಂತ. ಏಕಾಏಕಿಯಾಗಿ ವಾಲಿದ 4 ಅಂತಸ್ತಿನ ಕಟ್ಟಡ. 4 ಅಂತಸ್ತಿನ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಕೊಟ್ಟಿದ್ಯಾರು? ರಾಯಚೂರಿನ ನವರಂಗ್ ದರ್ವಾಜ್ ರಸ್ತೆಯಲ್ಲಿ 4 ಅಂತಸ್ತಿನ ಕಟ್ಟಡವೊಂದು ಪಕ್ಕದ ಕಟ್ಟಡದ ಮೇಲೆ ವಾಲಿದ್ದು ಸ್ವಲ್ಪದರಲ್ಲಿಯೇ ಭಾರಿ ದುರಂತ ತಪ್ಪಿದೆ. ಸತತ ಮಳೆ ಹಾಗೂ ಚರಂಡಿ ನೀರಿನಿಂದ ಕಟ್ಟಡದ ಬುನಾದಿ ಕುಸಿದಿದ್ದು ಕಟ್ಟಡ ವಾಲಿದೆ. ಸಿವಿಲ್ ಇಂಜಿನಿಯರ್ ಮೊಹಮ್ಮದ್ ದಸ್ತಗಿರ್ ಎಂಬುವರಿಗೆ ಸೇರಿದ ಕಟ್ಟಡ ವಾಲಿದ್ದು ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕಿದೆ. ಮೊಹಮ್ಮದ್ ಸಿರಾಜ್ ಎಂಬುವವರ ಕಟ್ಟಡದ ಮೇಲೆ ಇದು ವಾಲಿದೆ. ಸುಮಾರು 14 ವರ್ಷಗಳ ಹಿಂದೆ 22x24 ವಿಸ್ತೀರ್ಣದಲ್ಲಿ ಕಟ್ಟಿರುವಂತಹ 4 ಅಂತಸ್ತಿನ ಕಟ್ಟಡ ಇದಾಗಿದ್ದು ಬೀಳುವ ಹಂತಕ್ಕೆ ತಲುಪಿದೆ. ಬಾಡಿಗೆಯನ್ನು ಕೊಡುವುದಕ್ಕೆ ಪುಟ್ಟ ಜಾಗದಲ್ಲಿ 4 ಅಂತಸ್ತಿನ ಕಟ್ಟಡ ನಿರ್ಮಾಣ ಮಾಡಿದ್ದು ರಸ್ತೆ ಪಕ್ಕದಲ್ಲಿಯೇ ಇರೋದ್ರಿಂದ ಸಾರ್ವಜನಿಕರು ಆತಂಕದಲ್ಲಿದ್ದಾರೆ. 4 ಅಂತಸ್ತಿನ ಕಟ್ಟಡ ಕಟ್ಟಿರೋದು ಹಲವು ಅನುಮಾನಗಳಿಗೂ ಕೂಡ ಕಾರಣವಾಗಿದೆ. ಕಷ್ಟಪಟ್ಟು ಸಾಲ ಸೋಲ ಮಾಡಿ ಜನ ಮನೆಯನ್ನು ಕಟ್ಟಿಸ್ತಾರೆ. ಆದರೆ ರಾಯಚೂರಿನ ನವರಂಗ್ ದರ್ವಾಜ್ ರಸ್ತೆಯಲ್ಲಿರ್ತಕ್ಕಂಥ 4 ಅಂತಸ್ತಿನ ಮನೆ ಪಕ್ಕದ ಮನೆ ಮೇಲೆ ವಾಲಿದೆ. ನಾವೀಗ ಮನೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಕೆಳಗಡೆ ನೋಡ್ರಿ, ಒಂದು 4 ಫೀಟಷ್ಟು ಗ್ಯಾಪ್ ಏನು ಕಾಣ್ತಾ ಇದೆ. ಮೇಲೆ ನಾವು ಹೋಗ್ತಾ ನೋಡ್ತಾ ಹೋದರೆ ಮನೆ ಯಾವ ರೀತಿ ವಾಲಿದೆ, ಒಂದಕ್ಕೊಂದು ಯಾವ ರೀತಿ ಜೋಡಣೆ ಆಗಿದೆ ಅನ್ನುವಂಥದ್ದು ತಿಳಿಯುತ್ತೆ. ಇದಕ್ಕೆ ನಾನಾ ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಏನು ಚರಂಡಿಯ ನೀರು ಸರಿಯಾಗಿ ಹರಿದೆ, ಬುನಾದಿಗೆ ಹರಿದು ಬುನಾದಿ ವಾಲಿದೆ ಅಥವಾ ಕುಸಿದಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಮೊಹಮ್ಮದ್ ದಸ್ತಗೀರ್ ಅನ್ನುವಂಥವ್ರಿಗೆ ಸೇರಿದಂಥ ಮನೆ ಇದು ಸುಮಾರು 23x25 ಸೈಜಲ್ಲಿ ಇರ್ತಕ್ಕಂಥ ಮನೆ ಆಗಿದೆ. ಈ ಮನೆ ನಿರ್ಮಾಣ ಮಾಡಿ ಸುಮಾರು 14 ವರ್ಷ ಕಳೆದಿದೆ. ಈಗ ಈ ಮನೆ ಏನು ಕಳೆದ 4-5 ದಿನಗಳಿಂದ ಮಳೆ ಸುರಿತಾ ಇದೆ. ಆ ಒಂದು ಮಳೆಗೆ ಕುಸಿದಿದೆ ಅಂತಲೂ ಹೇಳಲಾಗ್ತಾ ಇದೆ. ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ವಿ, ಒಂದು 3 ಪಿಲ್ಲರ್ಗಳನ್ನು ಈ ಮನೆಗೆ ಇಟ್ಟಿರುವಂಥದ್ದು. ಅಂದರೆ ತಾತ್ಕಾಲಿಕವಾಗಿ ಮನೆ ಇನ್ನಷ್ಟು ವಾಲದೇ ಇರಲಿ ಅಂತ ಈ ಒಂದು ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು ನೋಡ್ತಾ ಇದ್ವಿ. ಜೊತೆಗೆ ಆ ಪಕ್ಕದ ಮನೆ ಏನಿದೆ, ಮೊಹಮ್ಮದ್ ಸಿರಾಜ್ ಅನ್ನುವಂಥವರ ಪಕ್ಕದ ಮನೆ ಮೇಲೆ ಈ ಒಂದು ಕಟ್ಟಡ ವಾಲಿರುವಂಥದ್ದು. ಅವ್ರಿಗೂ ಕೂಡ ಅಪಾಯ ಆಗಬಾರ್ದು, ಆ ಒಂದು ನಿಟ್ಟಿನಲ್ಲಿ ಡೆಮೊಲಿಷನ್ ಕಾರ್ಯ ನಡೀತಾ ಇದೆ. ಈ ಒಂದು ಬರೀ ಕೇವಲ 22-23 ಸೈಜ್ನಲ್ಲಿ ಇರತಕ್ಕಂಥ ಈ ಒಂದು ಕಟ್ಟಡ ಏನಿದೆ, 4 ಅಂತಸ್ತಿನ ಕಟ್ಟಡ ಇದೆ. ಅದನ್ನು ಈಗ ಡೆಮಲಿಷ್ ಮಾಡುವಂಥ ಹಂತಕ್ಕೆ ಬಂದಿರುವಂಥದ್ದು. ನಿಜಕ್ಕೂ ಕೂಡ ಇದರ ಮಾಲೀಕರು ಸುಮಾರು 70-80 ಲಕ್ಷವನ್ನು ಖರ್ಚು ಮಾಡಿ ಈ ಒಂದು ಕಟ್ಟಡವನ್ನು ಸುಮಾರು 14 ವರ್ಷಗಳ ಕೆಳಗೆ ಕಟ್ಟಿದ್ರು. ಆದರೆ ಈಗ ಅನಿವಾರ್ಯವಾಗಿ ನಾವು ಪಾರ್ಷಿಯಲ್ ಡೆಮಾಲಿಷ್ ಮಾಡಲೇಬೇಕಾಗಿದ್ದಂಥ ಪರಿಸ್ಥಿತಿ ಇದೆ. ಈಗಾಗಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈಗಾಗಲೇ ವಿಸಿಟ್ ಮಾಡಿ ಹೋಗಿರುವಂಥದ್ದು. ಹೀಗಾಗಿ ಈ ಒಂದು ಕಟ್ಟಡವನ್ನು ಈಗ ಏನು ಡೆಮಾಲಿಷ್ ಮಾಡ್ತಾ ಇರುವಂಥದ್ದು. ಮಳೆ ನೀರು, ಚರಂಡಿ ನೀರು ಬುನಾದಿಗೆ ಸೇರಿ ಕಟ್ಟಡ ಕುಸಿದಿದೆ ಅಂತ ಹೇಳಲಾಗ್ತಿದೆ. ಕಟ್ಟಡಕ್ಕೆ 3 ಕಬ್ಬಿಣದ ಪಿಲ್ಲರನ್ನು ಅಳವಡಿಸಿ ತೆರವು ಕಾರ್ಯಾಚರಣೆ ನಡೆಸಲಾಗ್ತಿದೆ. ಸ್ಥಳಕ್ಕೆ ಮಹಾನಗರ ಪಾಲಿಕೆಯ ಪ್ರಭಾರಿ ಅಧ್ಯಕ್ಷ ಸಾಜಿದ್ ಸಮೀರ್ ಹಾಗೂ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಕೂಡಲೇ ತೆರವು ಕಾರ್ಯಾಚರಣೆ ನಡೆಸುವಂತೆ ಸೂಚಿಸಿದ್ದಾರೆ. ಕಟ್ಟಡದ ಮಾಲೀಕ ಸ್ವಯಂ ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈಗ ಮಳೆ ನೀರು ಬರುತ್ತೆ, ಮತ್ತು ಡೈಲಿ ನೀರಿದು ಡ್ರೈನೇಜ್ ನೀರು ಬರುತ್ತೆ. ಆ ಡ್ರೈನೇಜ್ ನೀರಿಗೆ ಬೇರೆ ಮುಂದೆ ಹೋಗೋಕ್ಕೆ ದಾರಿ ಇಲ್ಲ. ಇಲ್ಲಿ ಪೂರ್ತಿ ಬ್ಲಾಕ್ ಆಗ್ಯದ. ಬ್ಲಾಕ್ ಆಗಿದ್ದಕ್ಕೋಸ್ಕರ ಏನಾಗ್ತದೆ, ನಮ್ಮ ಫೌಂಡೇಶನ್ದಾಗ ಹೋಗಿ ಸೇರ್ಕೋತೇವೆ. ಈಗೇನು ಕಂಪ್ಲೀಟ್ ಡೆಮಾಲಿಷ್ ಮಾಡಬೇಕಾಗಿದೆಯಾ, ಏನು ಮಾಡ್ತೀವಿ? ಕಂಪ್ಲೀಟ್ ಇಲ್ಲ, ಪಾರ್ಷಿಯಲ್ ಡೆಮಾಲಿಷ್ ಮಾಡ್ತೀವಿ. ಪಾರ್ಷಿಯಲ್ ಡೆಮಾಲಿಷ್ ಮಾಡಿ ಇದಕ್ಕೆ ಏನು ಟ್ರೀಟ್ಮೆಂಟ್ ಮಾಡೋದದ ಅದು ಸಿವಿಲ್ ಇಂಜಿನಿಯರಿಂಗ್ ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ ಅದರಿಂದ ಇದು ಮಾಡ್ತೀವಿ. ಈಗ ಮನೇಲಿ ಇದ್ದವ್ರನ್ನೆಲ್ಲ ಖಾಲಿ ಮಾಡಿಸಿ ನ್ಯಾಚುರಲ್ ಡಿಸಾಸ್ಟರ್ ಇದು. ಒಟ್ನಲ್ಲಿ ಸಣ್ಣ ಜಾಗದಲ್ಲಿ ಕಟ್ಟಡ ಕಟ್ಟಿ 1 ಅಂತಸ್ತಿನಲ್ಲಿ ವಾಸ ಉಳಿದದ್ದನ್ನು ಬಾಡಿಗೆಯ ಉದ್ದೇಶಕ್ಕೆ ನಿರ್ಮಿಸಿದ ಕಟ್ಟಡ ಈಗ ವಾಲಿದೆ. ಅದೃಷ್ಟವಶಾತ್ ಯಾವುದೇ ಅನಾಹುತ ಆಗಿಲ್ಲ ಅಷ್ಟೇ. ಆಗಿನ ನಗರಸಭೆಯ ಅಧಿಕಾರಿಗಳು ಕಟ್ಟಡ ನಿರ್ಮಾಣಕ್ಕೆ ಹೇಗೆ ಅನುಮತಿ ಕೊಟ್ಟರು ಅನ್ನೋದೇ ಈಗಿರುವಂತಹ ಅನುಮಾನ. ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.